ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಶಾಕ್. ಏನು ಬಂತು ತೀರ್ಪು? ಹಾಗಾದ್ರೆ ದೋಷಿ ಅಂತ ಕೋರ್ಟ್ ತೀರ್ಪನ್ನು ಕೊಡ್ತು. KR ನಗರ ಅತ್ಯಾಚಾರ ಕೇಸ್ನಲ್ಲಿ ದೊಡ್ಡ ಶಾಕ್ ಇದು. ದೋಷಿ ಅಂತ ಕೋರ್ಟ್ ತೀರ್ಪನ್ನ ಪ್ರಕಟಿಸಿತು. ರೇವಣ್ಣ ತಲೆ ತಗ್ಸಿ, ಪ್ರಜ್ವಲ್ ರೇವಣ್ಣ ತಲೆ ತಗ್ಸಿ ನಿಂತ್ಕೊಂಡಿದ್ರು, ಮಂತ್ರ ಪಠಿಸ್ತಾ ಇದ್ರು. ಆದ್ರೆ ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ದೋಷಿ ಅಂತ ತೀರ್ಪು ಬಂತು ಕೋರ್ಟ್ನಿಂದ. ಹಾಗಾದ್ರೆ ಶಿಕ್ಷೆಯ ಪ್ರಮಾಣ ಏನು? KR ನಗರ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತನ್ನ ತೀರ್ಪನ್ನು ಪ್ರಕಟಿಸಿತು. ಪ್ರಜ್ವಲ್ ರೇವಣ್ಣ ದೋಷಿ ಅಂತ. ಮಹತ್ವದ ತೀರ್ಪಿದು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ದೊಡ್ಡ ಹಿನ್ನಡೆ. ಮುಗಿತು ಅವರ ರಾಜಕೀಯ ಭವಿಷ್ಯ. ಏನಾದ್ರೂ ಪವಾಡ ಆಗಬಹುದು ಅಂತ ನಿರೀಕ್ಷೆ ಮಾಡಿದ್ರು. ಯಾವುದು ಕೂಡ ವರ್ಕೌಟ್ ಆಗಿಲ್ಲ ಇಲ್ಲಿ. ದೋಷಿ ಅಂತ ತೀರ್ಮಾನ ಆಗಿದೆ. ನಾಳೆ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸುತ್ತೆ ಕೋರ್ಟ್. ದೋಷಿ ಅಂತ ತೀರ್ಮಾನ ಆಯ್ತು, ಆದ್ರೆ ಶಿಕ್ಷೆಯ ಪ್ರಮಾಣ ಏನು ಅದು ನಾಳೆ ಗೊತ್ತಾಗುತ್ತೆ. ಶಿಕ್ಷೆಯ ಪ್ರಮಾಣವನ್ನು ನಾಳೆ ಪ್ರಕಟಿಸಲಾಗುತ್ತೆ. ಆದರೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತುಂಬಾ ಸ್ಪಷ್ಟವಾಗಿ ಹೇಳಿದೆ, ಪ್ರಜ್ವಲ್ ರೇವಣ್ಣ ದೋಷಿ. KR ನಗರ ಮಹಿಳೆಯ ಮೇಲೆ ಅತ್ಯಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪ್ರಜ್ವಲ್ ರೇವಣ್ಣ ದೋಷಿ. 4 ಕೇಸ್ಗಳು. 4 ಕೇಸ್ಗಳಲ್ಲಿ ಮೊದಲನೆಯ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ. ಹಾಗಾದರೆ ಶಿಕ್ಷೆಯ ಪ್ರಮಾಣ ನಾಳೆ ಗೊತ್ತಾಗುತ್ತೆ. ಶಿಕ್ಷೆಯ ಪ್ರಮಾಣವನ್ನ ಕೋರ್ಟ್ ನಾಳೆ ಪ್ರಕಟಿಸುತ್ತೆ. ತುಂಬಾ ಸ್ಟ್ರಾಂಗ್ ಕೇಸ್ ಇದು. ಎಲ್ಲ ವಿವರಗಳಿದ್ದು ಕೋರ್ಟ್ನ ಎದುರುಗಡೆಗೆ, ಎಲ್ಲ ಸಾಕ್ಷ್ಯಗಳಿದ್ದು, ಪ್ರತಿ ಸಾಕ್ಷ್ಯಗಳನ್ನು ಕೂಡ ದೃಢೀಕರಿಸಲಾಗಿದೆ. ಗೂಗಲ್ ಮ್ಯಾಪ್ ಇಂದ ಸೇರ್ಕೊಂಡು ಪ್ರತಿಯೊಂದು ವಿವರಗಳನ್ನು ಕೂಡ ಪರಿಶೀಲಿಸಲಾಗಿದೆ, ದೃಢೀಕರಿಸಿಕೊಳ್ಳಲಾಗಿದೆ. ಇದೆಲ್ಲವನ್ನು ಕೂಡ ಪರಿಶೀಲಿಸಿ ಕೋರ್ಟ್ ತುಂಬಾ ಸ್ಪಷ್ಟವಾಗಿ ಹೇಳಿದೆ, ಪ್ರಜ್ವಲ್ ರೇವಣ್ಣ ದೋಷಿ. ನಾಳೆ ಪ್ರಜ್ವಲ್ ರೇವಣ್ಣನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶಿಕ್ಷೆಯ ಪ್ರಮಾಣ ನಾಳೆ ಪ್ರಕಟ ಆಗುತ್ತೆ. ಆದ್ರೆ ಕೋರ್ಟ್ ತುಂಬಾ ಸ್ಪಷ್ಟವಾಗಿ ಹೇಳಿದೆ, ಪ್ರಜ್ವಲ್ ರೇವಣ್ಣ ದೋಷಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಜ್ವಲ್ ರೇವಣ್ಣನ ತಪ್ಪಿದೆ. ಪ್ರಜ್ವಲ್ ರೇವಣ್ಣ ನಿಂತಲ್ಲೇ ಕಣ್ಣೀರು ಹಾಕಿದ್ದಾರೆ. ಕಣ್ಣೀರನ್ನು ಒರೆಸ್ಕೊಳ್ತಾನೆ ಪ್ರಜ್ವಲ್ ರೇವಣ್ಣ ಅಲ್ಲಿಂದ ತೆರಳಿದ್ದಾರೆ. ನೋ ಡೌಟ್, ಒಂದ್ ಕಡೆಗೆ ಪ್ರಜ್ವಲ್ ರೇವಣ್ಣ ನಿಂತಲ್ಲೇ ಕಣ್ಣೀರನ್ನು ಒರೆಸ್ಕೊಂಡಿದ್ದಾರೆ. ಇನ್ನು ಅವರ ಮನೆ ಮಂದಿ ಎಲ್ಲ ಅಳ್ತಾ ಕೂತಿರ್ತಾರೆ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಎಲ್ಲರದು ಇವತ್ತು ಪೂಜೆ ಪ್ರಾರ್ಥನೆಗಳು ಶುರುವಾಗಿರುತ್ತವೆ. ಕಣ್ಣೀರನ್ನ ಒರೆಸ್ಕೊಳ್ತಾ ಪ್ರಜ್ವಲ್ ರೇವಣ್ಣ ಅಲ್ಲಿಂದ ನಿರ್ಗಮಿಸಿದರು. ಪ್ರಜ್ವಲ್ ರೇವಣ್ಣ ದೋಷಿ. ಶಿಕ್ಷೆ ಪ್ರಮಾಣ ಇಂತಿಷ್ಟೇ ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜೀವಾವಧಿ ಶಿಕ್ಷೆ ಕೂಡ ಆಗಬಹುದು ಅನ್ನುವಂತ ಮಾತುಗಳಿವೆ. ಗೊತ್ತಿಲ್ಲ, ನಾಳೆ ಘನತವೆತ್ತ ನ್ಯಾಯಾಲಯ ಇದನ್ನ ಪ್ರಕಟಿಸಬೇಕು. ಆದರೆ ಪ್ರಜ್ವಲ್ ರೇವಣ್ಣ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೋಷಿ ಅಂತ ಸಾಬೀತಾಯ್ತು. ನಾಳೆ ಶಿಕ್ಷೆಯ ಪ್ರಮಾಣ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ನಿಂತಲ್ಲೇ ಪ್ರಜ್ವಲ್ ರೇವಣ್ಣ ಕಂಪಿಸಿಬಿಟ್ರು. ಧಾರಾಕಾರವಾಗಿ ಕಣ್ಣೀರು ಸುರಿತು. ಕಣ್ಣೀರನ್ನು ಒರೆಸ್ಕೊಳ್ತಾನೆ ಪ್ರಜ್ವಲ್ ರೇವಣ್ಣ ಅಲ್ಲಿಂದ ತೆರಳಿದರು. ಪ್ರಜ್ವಲ್ ರೇವಣ್ಣ ಈ ಮುಖಾಂತರ ದೋಷಿ ಅಂತ ಕೋರ್ಟ್ ತೀರ್ಮಾನ ಮಾಡಿದೆ. ಶಿಕ್ಷೆಯ ಪ್ರಮಾಣ ಏನು ಅದು ನಾಳೆ ಗೊತ್ತಾಗುತ್ತೆ. ನೋಡಿ ಹೇಗಿದ್ದಂತ ಪ್ರಜ್ವಲ್, ಹೇಗೆ ಆದ್ರು ಅಂತ. ಎಂಥ ಫ್ಯಾಮಿಲಿ, ಎಲ್ಲಿಂದ ಎಲ್ಲಿ ತನಕ ಬಂದು ನಿಲ್ತು. ಬನ್ನಿ, ನಮ್ಮ ಹಿರಿಯ ಪ್ರತಿನಿಧಿ, ಕೋರ್ಟ್ ಪ್ರತಿನಿಧಿ ರಮೇಶ್ ನಮ್ಮದಿಗೆ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ದೋಷಿ ಅನ್ನುವಂಥ ತೀರ್ಪನ್ನ ಘನತವೆತ್ತ ನ್ಯಾಯಾಲಯ ಕೊಟ್ಟಿದೆ. ಆದರೆ ಶಿಕ್ಷೆ ಏನು ಅನ್ನುವಂಥದ್ದು ನಾಳೆ ತೀರ್ಮಾನ ಆಗುತ್ತೆ. ಹೇಗಿತ್ತು ಆ ಸಂದರ್ಭ ರಮೇಶ್? ರಂಗನಾಥ್, ಈಗ ಕೆಲವೇ ಕ್ಷಣಗಳಿಂದ ಈಗ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಈ ಕೇಸ್ನಲ್ಲಿ ಅಂದ್ರೆ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅನ್ನುವಂತ ಒಂದು ತೀರ್ಪನ್ನ ಈಗ ಕೋರ್ಟ್ ಕೊಟ್ಟಿದೆ. ಶಿಕ್ಷೆ ಪ್ರಮಾಣದ ಬಗ್ಗೆ ನಾಳೆ ವಿಚಾರಣೆ ಆಗುತ್ತೆ. ನಾಳೆ ವಿಚಾರಣೆ ಆದ ನಂತರ ಶಿಕ್ಷೆ ಪ್ರಮಾಣ ಎಷ್ಟು ಕೊಡಬೇಕು ಅನ್ನೋದನ್ನ ಕೋರ್ಟ್ ತಿಳಿಸುತ್ತೆ. ಹೀಗಾಗಿ ಈಗ ಪ್ರಜ್ವಲ್ ರೇವಣ್ಣ ಆ ಸಂದರ್ಭದಲ್ಲಿ ಮೊದಲು ಬಂದು ಕೈ ಕಟ್ಟಿಕೊಂಡು ನಿಂತ್ಕೊಂಡು
ಮಂತ್ರಪಟ್ಟಿಸ್ತಾ ಇದ್ದ. ಅದಾದ ನಂತರ ಕೋರ್ಟ್ ತೀರ್ಪು ಕೊಡ್ತಿದ್ದಂಗೆನೆ ತಲೆ ತಗ್ಸಿ ಕಣ್ಣೀರ್ ಹಾಕದ. ಅದಾದ ನಂತರ ಈಗ ಹೊರಗಡೆ ಬಂದು ಚೇರ್ನಲ್ಲಿ ಕೂತ್ಕೊಂಡು ಕೂಡ ದುಃಖಿಸ್ತಾ ಇರುವಂತಹ ದೃಶ್ಯ ಇದೆ ಇಲ್ಲಿ. ಹೀಗಾಗಿ ಈಗ ವಿಚಾರಣೆ ಈಗ ನಾಳೆಗೆ ಹೋಗಿದೆ. ನಾಳೆ ಮತ್ತೆ ಪ್ರಜ್ವಲ್ ರೇವಣ್ಣನನ್ನ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿ ಶಿಕ್ಷೆ ಪ್ರಮಾಣದ ಬಗ್ಗೆ ಆತನ ಹೇಳಿಕೆಯನ್ನು ಕೂಡ ಕೋರ್ಟ್ ಪಡ್ಕೊಳ್ಳುತ್ತೆ. ಅದೇ ರೀತಿ ವಕೀಲರ ವಾದವನ್ನ ಕೂಡ ಕೇಳುತ್ತೆ. ಇಲ್ಲಿ ಕನಿಷ್ಠ 10 ವರ್ಷಗಳಿಂದ ಗರಿಷ್ಠ ಜೀವಿತಾವಧಿ ಶಿಕ್ಷೆಗೂ ವಿಧಿಸೋದಕ್ಕೆ ಅವಕಾಶ ಇದೆ. ಯಾಕೆಂದ್ರೆ ಒಂದು ಡಾಮಿನೆಂಟ್ ಪೊಸಿಷನ್ ಅಲ್ಲಿ ಇದ್ದು ಅತ್ಯಾಚಾರ ಎಸಗಿದ ಆರೋಪ ಇಲ್ಲಿದೆ. ಹೀಗಾಗಿ ಈ ಕೇಸ್ನಲ್ಲಿ ಅಂದ್ರೆ ಈ ಆರೋಪಕ್ಕೆ ಶಿಕ್ಷೆ ಆಗಿರೋದ್ರಿಂದ, ಅಂದ್ರೆ ತಪ್ಪಿತಸ್ಥ ಅಂತ ಆಗಿರೋದ್ರಿಂದ ಇಲ್ಲಿ ಕನಿಷ್ಠ 10 ವರ್ಷದಿಂದ ಗರಿಷ್ಠ ಜೀವಿತಾವಧಿ ಶಿಕ್ಷೆವರೆಗೆ ವಿಧಿಸೋದಕ್ಕೆ ಅವಕಾಶ ಇದೆ. ಜೊತೆಗೆ IT ಆಕ್ಟ್ 66 ಈ ಕೆಳಗಡೆ ಕೂಡ ಶಿಕ್ಷೆ ಆಗಿದೆ. ಹೀಗಾಗಿ ಒಟ್ಟಾರೆ ಅಂದ್ರೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಯಾವ್ದಿರುತ್ತೋ ಅದೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಲ್ಲಿ ಗರಿಷ್ಠ 10 ವರ್ಷ ಅಂದ್ರೆ ಕನಿಷ್ಠ 10 ವರ್ಷ ಗರಿಷ್ಠ ಜೀವಿತಾವಧಿವರೆಗೆ ಇರೋದ್ರಿಂದ ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಅನ್ನೋದು ನಾಳೆ ಗೊತ್ತಾಗುತ್ತೆ. ರಮೇಶ್ ತಾವು ಹೇಳಿದ್ರಿ ಈ 10 ವರ್ಷದಿಂದ ಹಿಡಿದು ಜೀವಿತಾವಧಿ ಅಂತ, ಹೇಗದು ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ. ರಂಗನಾಥ್, ಇಲ್ಲಿ ಅಂದ್ರೆ ಈ ಸೆಕ್ಷನ್ ಏನಿದೆ ಅಂದ್ರೆ ಈಗ ಪ್ರಜ್ವಲ್ ವಿರುದ್ಧ ಇರುವಂತ ಅತ್ಯಾಚಾರ ಸೆಕ್ಷನ್ ಏನ್ ಹಾಕಿದ್ದಾರೆ ಅಂದ್ರೆ ಡಾಮಿನೆಂಟ್ ಪೊಸಿಷನ್ ಅಲ್ಲಿ ಇದ್ದು ಅತ್ಯಾಚಾರ ಎಸಗಿರುವಂತದ್ದು ಒಂದು ಸೆಕ್ಷನ್, ಇನ್ನೊಂದು ಸೆಕ್ಷನ್ ಪದೇ ಅತ್ಯಾಚಾರ ಎಸಗಿರುವಂತದ್ದು. ಈ ಎರಡೂ ಸೆಕ್ಷನ್ ಕೂಡ ಗಂಭೀರ ಸೆಕ್ಷನ್ ಅಂತ ಹೇಳಿ ಪರಿಗಣಿಸಲಾಗಿದೆ. ಈಗ ಈ ಸೆಕ್ಷನ್ ಗಳಿಗೆ ಕನಿಷ್ಠ ಶಿಕ್ಷೆ 10 ವರ್ಷ ಅಂತೇಳಿ ಇದೆ ಆಕ್ಟ್ ಅಲ್ಲಿ, ಅಂದ್ರೆ IPC ನಲ್ಲಿ. ಹೀಗಾಗಿ 10 ವರ್ಷ ಕೋರ್ಟ್ ಮಿನಿಮಮ್ ಶಿಕ್ಷೆ ವಿಧಿಸೋದಕ್ಕೆ ಅವಕಾಶ ಇದೆ. ಗರಿಷ್ಠ ಅಂದ್ರೆ ಜೀವಿತಾವಧಿ ಅಂದ್ರೆ ಟಿಲ್ ಈಸ್ ರಿಮೈಂಡರ್ ಆಫ್ ಹಿಸ್ ಲೈಫ್, ಅಂದ್ರೆ ಅವರು ಜೀವ ಇರೋವರೆಗೂ ಅವ್ರು ಜೈಲಲ್ಲಿ ಇರಬೇಕು ಅಂತ ಹೇಳೋದಕ್ಕೂ ಕೂಡ ಕೋರ್ಟ್ಗೆ ಅವಕಾಶ ಇದೆ. ಅದೇ ರೀತಿ ಜೀವಾವಧಿ ಶಿಕ್ಷೆ ವಿಧಿಸೋದಕ್ಕೂ ಅವಕಾಶ ಇದೆ. ಜೀವಾವಧಿ ಶಿಕ್ಷೆ ಅಂತ ಏನಾದ್ರು ಕೋರ್ಟ್ ಹೇಳಿದ್ರೆ ಆಗ 14 ವರ್ಷ ಅವರು ಸೆರೆವಾಸದಲ್ಲಿ ಇರ್ತಾರೆ. 14 ವರ್ಷ ಆದ್ಮೇಲೆ ಸನ್ನಡತೆ ಆಧಾರದ ಮೇಲೆ ಸರ್ಕಾರ ಅವ್ರನ್ನ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹೀಗಾಗಿ ಇಲ್ಲಿ 3 ಆಪ್ಷನ್ ಇರುತ್ತೆ. ಒಂದು 10 ವರ್ಷ ಶಿಕ್ಷೆ ಕೊಡಬಹುದು, ಅಥವಾ ಜೀವಾವಧಿ ಅಂತ ಹೇಳ್ಬೋದು, ಅಥವಾ ಜೀವಿತಾವಧಿ ಸೆರೆವಾಸ ಅಂತ ಹೇಳ್ಬೋದು. ಜೀವಿತಾವಧಿ ಅಂತ ಏನಾದ್ರು ಒಂದ್ ವೇಳೆ ಹೇಳ್ಬಿಟ್ರೆ ಕೋರ್ಟ್ ಆಗ ಅವರ ಜೀವ ಇರೋವರೆಗೂ ಅವ್ರು ಸೆರೆ ಮನೆಯಲ್ಲೇ ಇರ್ಬೇಕಾಗತ್ತೆ. ಅದು ಬಹಳ ಕಠಿಣವಾದಂತ ಶಿಕ್ಷೆ ಆಗುತ್ತೆ. ಬಟ್ ಏನಾದ್ರು ಈಗ ಏನ್ ತೀರ್ಪು ಕೊಡುತ್ತೆ ಕೋರ್ಟ್ ಅದನ್ನ ಪ್ರಶ್ನೆ ಮಾಡಿ ಇವ್ರಿಗೆ ಹೈಕೋರ್ಟ್ ಹೋಗೋದಕ್ಕೆ ಅವಕಾಶ ಇರುತ್ತೆ. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಹೋಗೋವರೆಗೂ ಅವಕಾಶ ಇರುತ್ತೆ. ಹೀಗಾಗಿ ಸದ್ಯದ ಮಟ್ಟಿಗೆ ನಾಳೆ ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಅದು ಪ್ರಜ್ವಲ್ ಪಾಲಿಗೆ ಬಹಳ ನಿರ್ಣಾಯಕ ಅಂತ ಹೇಳ್ಬೋದು. ಯಾಕಂದ್ರೆ ಟ್ರಯಲ್ ಕೋರ್ಟ್ ಎಲ್ಲಾ ವಿಚಾರಣೆ ನಡೆಸಿ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಪರಿಗಣಿಸಿ ಈ ಒಂದು ತೀರ್ಪನ್ನು ನೀಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಅದನ್ನ ಪರಿಗಣಿಸಿ ಏನ್ ಶಿಕ್ಷೆ ಕೊಡಬೇಕು ಅಥವಾ ಅದನ್ನ ಮಾರ್ಪಾಡು ಮಾಡ್ಬೇಕು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತೀರ್ಮಾನ ಆಗುತ್ತೆ. ಆದ್ರೆ ನಾಳಿನ ತೀರ್ಪೇನಿದೆ ಅದು ಬಹಳ ಮಹತ್ವದ್ದು ಈಗ ಪ್ರಜ್ವಲ್ ಪಾಲಿಗೆ. ಓಕೆ ಈಗ ನಾಳಿನ ಕಲಾಪದಲ್ಲಿ ಏನಾದರೂ ತಾವು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದ್ರಿ, ಶಿಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಾಗ ಈ ಪ್ರಜ್ವಲ್ನೂ ಕೂಡ ಕೇಳಲಾಗುತ್ತೆ ಅಂತ. ಈ ಏನದು ರಮೇಶ್? ರಂಗನಾಥ್, ಸಾಮಾನ್ಯವಾಗಿ ಅಂದ್ರೆ ಯಾವುದೇ ಒಂದು ಶಿಕ್ಷೆಯನ್ನು ವಿಧಿಸಬೇಕಾದ್ರೆ, ಅದರಲ್ಲೂ ಗಂಭೀರ ಪ್ರಕರಣಗಳಲ್ಲಿ ಶಿಕ್ಷೆಯನ್ನು ವಿಧಿಸಬೇಕಾದ್ರೆ ಎರಡೂ ಕಡೆ ವಕೀಲರ ವಾದವನ್ನ ಕೇಳ್ತಾರೆ. ಅಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನ ಕೇಳ್ತಾರೆ, ಅದೇ ರೀತಿ ಆರೋಪಿ ಪರ ವಕೀಲರ ವಾದವನ್ನ ಕೇಳ್ತಾರೆ. ಅದೇ ರೀತಿ ಆರೋಪಿಗೂ ಕೂಡ ನೀವು ಹೇಳೋದಕ್ಕೆ ಏನಾದ್ರು ಇದೆಯಾ ಅಂತೇಳಿ ಒಂದು ಅವಕಾಶ ಕೊಡುತ್ತೆ ಕೋರ್ಟ್. ಅಂತ ಸಂದರ್ಭದಲ್ಲಿ ಅಪರಾಧಿ ಆಗಿರುವಂತವ್ರು ನನಗೆ ಇರುವಂತ ಅಂದ್ರೆ ಅವ್ರಿಗೆ ಇರುವಂತ ಸಮಸ್ಯೆ ಇರ್ಬೋದು, ಅಥವಾ ನಾನು ಏನೋ ಚೇಂಜ್ ಆಗ್ತೀನಿ ಅಂತನೋ, ಅಥವಾ ತಾವೇನು ತಪ್ಪು ಮಾಡಿಲ್ಲ ಅಂತನೋ, ಅಥವಾ ಏನಾದ್ರು ಹೇಳಿ ಕೋರ್ಟ್ಗೊಂದು ಮಾನವೀಯ ನೆಲೆಗಟ್ಟಿನಲ್ಲಿ ನನಗೆ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಅಂತ ಕೇಳೋದಕ್ಕೆ ಅವಕಾಶ ಇರುತ್ತೆ. ಹೀಗಾಗಿ ಅಂತ ಸಂದರ್ಭದಲ್ಲಿ ಅವರ ವಾದವನ್ನ ಕೂಡ ಕೋರ್ಟ್ ಪರಿಗಣಿಸುತ್ತೆ, ಅವ್ರ ಹೇಳಿಕೆಯನ್ನು ಕೂಡ ಕೋರ್ಟ್ ಪರಿಗಣಿಸುತ್ತೆ, ಮತ್ತೆ ಅದನ್ನ ರೆಕಾರ್ಡ್ ಕೂಡ ಮಾಡುತ್ತೆ. ಹೀಗಾಗಿ ಎಷ್ಟೋ ಸಂದರ್ಭದಲ್ಲಿ ಫ್ಯಾಮಿಲಿನಲ್ಲಿ ನಾನು ಅಂದ್ರೆ ನೋಡ್ಕೊಳ್ಳೋದಿರ್ಬೋದು, ತಂದೆ ತಾಯಿ ನೋಡ್ಕೊಳ್ಳೋ ಅವಶ್ಯಕತೆ ಇದೆ ಅನ್ನೋದು ಇರ್ಬೋದು, ಅಥವಾ ಇನ್ನು ಅಂದ್ರೆ ಯೌವನಾವಸ್ಥೆಯಲ್ಲಿರೋದ್ರಿಂದ ಅಂದ್ರೆ ಭವಿಷ್ಯದ ದೃಷ್ಟಿಯಿಂದ ತಮಗೆ ಏನೋ ಕಡಿಮೆ ಶಿಕ್ಷೆ ಕೊಡಿ ಅಂತನೋ ಆತರ ಏನಾದ್ರು ಕೇಳುವಂತ ಒಂದು ಅವಕಾಶ ಇರುತ್ತೆ. ಅಥವಾ ಅನಾರೋಗ್ಯ ಇದ್ರೆ ಅನಾರೋಗ್ಯವನ್ನಾದ್ರೂ ಮುಂದಿಡ್ಬೋದು. ಹೀಗಾಗಿ ಒಂದು ಅವಕಾಶವನ್ನ ಕೋರ್ಟ್ ಕೊಡುತ್ತೆ. ಅದನ್ನು ಕೂಡ ತೀರ್ಪು ಕೊಡಬೇಕಾದ್ರೆ ಮಾನವೀಯ ನೆಲೆಯಲ್ಲಿ ಶಿಕ್ಷೆ ಪ್ರಮಾಣವನ್ನು ವಿಧಿಸುವಾಗ ಮಾನವೀಯ ನೆಲೆಯಲ್ಲಿ ಯೋಚನೆ ಮಾಡೋದಕ್ಕೂ ಕೂಡ ಕೋರ್ಟ್ಗೆ ಅಧಿಕಾರ ಇದೆ. ಹೀಗಾಗಿನೇ ವಿವೇಚನೆ ಇರೋದು ಕೋರ್ಟ್ಗೆ ಕನಿಷ್ಠ 10 ವರ್ಷಗಳಿಂದ ಗರಿಷ್ಠ ಜೀವಿತಾವಧಿವರೆಗೆ. ಹೀಗಾಗಿ ಈ ವಿವೇಚನೆಯನ್ನ ಕೋರ್ಟ್ ಬಳಸೋದಕ್ಕೆ ಮುಂಚೆ ಮಾನವೀಯ ನೆಲೆಯಲ್ಲೂ ಕೂಡ ಇವರ ಹೇಳಿಕೆಯನ್ನ ಪರಿಗಣಿಸುತ್ತೆ. ಹೀಗಾಗಿ ಎಲ್ಲಾ ಅಂಶವನ್ನ ಪರಿಗಣಿಸಿ ಕೋರ್ಟ್ ಎಷ್ಟು ಪ್ರಮಾಣದ ಶಿಕ್ಷೆ ವಿಧಿಸಬೇಕು ಅಂತ ಅಂತಿಮವಾಗಿ ತೀರ್ಮಾನ ಮಾಡುತ್ತೆ. ರಂಗನಾಥ್. ಎಸ್ ರಮೇಶ್, ಇಲ್ಲಿ ಈ ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದನ್ನೂ ಕೂಡ ಬಿಡದೆ ಎಲ್ಲವನ್ನೂ ಕೂಡ ಪರಾಮರ್ಶಿಸಿರುವಂಥ ಘನತೆವೆತ್ತ ನ್ಯಾಯಾಲಯ ಎಲ್ಲವನ್ನೂ ಕೂಡ ಕೊನೆಗೇನು ಅಂತಂದರೆ ನೀವು ಈ ಗೂಗಲ್ ಮ್ಯಾಪಿನ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಲೊಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಅದನ್ನೂ ಕೂಡ ದೃಢೀಕರಿಸಿ, ಅಂದರೆ ಇಲ್ಲಿ ಎಲ್ಲವನ್ನೂ ಕೂಡ ಈ ಅಧ್ಯಯನ ಮಾಡನೇ ಈ ತೀರ್ಪು ಬಂದಿರುವಂಥದ್ದು. ಯಾಕಂದರೆ ಒಂದು ಚೂರು ಕೂಡ ಒಂದು ಸಣ್ಣ ಪ್ರಶ್ನೆಗಳು ಕೂಡ ಇಲ್ಲಿ ಹೇಳಿದಿರೋ ಹಾಗೆ ಎಲ್ಲವನ್ನು ಕೂಡ ರೆಡಿ ಮಾಡಿರುವಂಥದ್ದು. ರಮೇಶ್, ಅದ್ರ ಬಗ್ಗೆ ಏನು ಹೇಳ್ತೀರಿ? ರಂಗನಾಥ್, ಈ ಕೇಸು ಬಹಳ ಕ್ರಿಟಿಕಲ್ ಕೇಸ್ ಆಗಿತ್ತು ಪ್ರಜ್ವಲ್ ರೇವಣ್ಣ ಪಾಲಿಗೆ. ಯಾಕೆಂತಂದ್ರೆ ಇದರಲ್ಲಿ ವಿಕ್ಟಿಮ್ ಯಾರಿದ್ದಾರೆ, ಮಹಿಳೆ, ಮನೆಗೆಲಸದ ಮಹಿಳೆ, ಅವರು KR-ಪುರಂನ ಮೂಲದ ಮಹಿಳೆ, ಅವರು ಬಹಳ ವಿವರವಾದಂತ ಹೇಳಿಕೆಯನ್ನ ಕೋರ್ಟ್ ನಲ್ಲಿ ಕೊಟ್ಟಿದ್ರು. ಜೊತೆಗೆ ಆ ವಿಡಿಯೋಕ್ಕೆ ಅಂದ್ರೆ ಆಕೆ ಅತ್ಯಾಚಾರಕ್ಕೆ ಒಳಗಾಗುವ ಒಂದು ವಿಡಿಯೋ ಕೂಡ, ಅಂದ್ರೆ ಮುಂಚೆ ಆಕೆ ನಿರಾಕರಿಸುವಂತ
ಬಲವಂತ ಮಾಡುವಂತದ್ದು ಆ ವಿಡಿಯೋ ಕೂಡ ಕೋರ್ಟ್ ವಶಕ್ಕೆ ನೀಡಲಾಗಿತ್ತು ಪೊಲೀಸರಿಂದ. ಕೋರ್ಟ್ ಕೂಡ ಅದನ್ನ ನೋಡಿತ್ತು. ಆ ವಿಡಿಯೋ ಕೂಡ ಸತ್ಯ ಅನ್ನೋದ್ರ ಬಗ್ಗೆ ಕೂಡ ತಾಂತ್ರಿಕ ತಜ್ಞರ ಒಂದು ಎವಿಡೆನ್ಸ್ ನ ಪಡೆಯಲಾಗಿತ್ತು. ಜೊತೆಗೆ ವಿಕ್ಟಿಮ್ ಕೂಡ ಅದಕ್ಕೆ ಪೂರಕವಾದಂತ ಹೇಳಿಕೆ ನೀಡಿದ್ರಿಂದ, ಜೊತೆಗೆ ವಿಕ್ಟಿಮ್ ಯಾರಿದ್ದಾರೆ ಮಹಿಳೆ ಅವರ ಬಟ್ಟೆಯಲ್ಲಿ ರೇವಣ್ಣ ಅವರ ಸ್ಪರ್ಮ್ ಕಲೆ ಸಿಕ್ಕಿದ್ರಿಂದ, ಯಾಕಂದ್ರೆ ಅವರು ಫಾರ್ಮ್ ಹೌಸ್ ನಲ್ಲಿ ಹೊಳೆನರಸೀಪುರದ ಫಾರ್ಮ್ ಹೌಸ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ 2021 ಅಂದ್ರೆ ಕೋವಿಡ್ ಅವಧಿಯಲ್ಲಿ. ಅವಾಗ ಅಲ್ಲಿ ಅತ್ಯಾಚಾರ ಆಗುತ್ತೆ. ಅದಾದ್ಮೇಲೆ ಬಸವನಗುಡಿಯಲ್ಲಿ ಮನೆ ಕ್ಲೀನ್ ಮಾಡೋದಕ್ಕೆ ಅಂತೇಳಿ ಕರೆಸ್ಕೊಂಡು ಇಲ್ಲೂ ಒಂದ್ಸಲ ಅತ್ಯಾಚಾರ ಆಗುತ್ತೆ. ಇದಾದ್ಮೇಲೆ ಆಕೆ ಇಲ್ಲಿ ಮನೆ ಕೆಲಸ ಮಾಡೋದು ಬೇಡ ಅಂತ ಹೇಳಿ ಅವರು ಮನೆಗೆ ಹೊರಟ್ಬಿಡ್ತಾರೆ, ಅಂದ್ರೆ ಅವ್ರ ಊರಿಗೆ ಹೊರಟ್ಬಿಡ್ತಾರೆ. ಆ ಬಟ್ಟೆಯನ್ನು ಎತ್ಕೊಂಡು ಹೋಗಿರೋದಿಲ್ಲ ಅವರು. ಇನ್ನೊಂದ್ಸಲ ಬಂದು ಅವರು ಬಟ್ಟೆನ ವಾಪಸ್ ಕೊಡಿ ಅಂತ ಕೇಳಿದಾಗ ಆಗ ರೇವಣ್ಣ ಫ್ಯಾಮಿಲಿ ಅಂದ್ರೆ ಪ್ರಜ್ವಲ್ ರೇವಣ್ಣ ಫ್ಯಾಮಿಲಿ ಅದನ್ನ ಕೊಡೋದಿಲ್ಲ, ಅಂದ್ರೆ ಕೀನ ಅವ್ರಿಗೆ ಕೊಡೋದಕ್ಕೆ ನಿರಾಕರಿಸ್ತಾರೆ ಅಂತ ಒಂದು ಆರೋಪ ಇದೆ. ಹೀಗಾಗಿ ಅವಕ್ಕೆ ಬಟ್ಟೆನ ತಗೊಳ್ದೇನೆ ವಾಪಸ್ ಹೋಗ್ತಾರೆ. ಅದಾದ್ಮೇಲೆ ಈ ಕೇಸ್ ದಾಖಲಾದ ನಂತರ 4 ವರ್ಷಗಳ ಬಳಿಕ ಪೊಲೀಸಲ್ಲಿ ಹೋದಾಗ ಆ ಬಟ್ಟೆ ಹಾಗೆ ಇರುತ್ತೆ. ಹೀಗಾಗಿ ಆ ಬಟ್ಟೆನಲ್ಲಿ ಸ್ಪರ್ಮ್ ಪ್ರಜ್ವಲ್ ರೇವಣ್ಣ ಅವರ ವೀರ್ಯದ ಕಲೆ ಅಲ್ಲಿ ಸಿಕ್ಕಿರೋದ್ರಿಂದ ಅದು ಕೂಡ ಬಹಳ ಮಹತ್ವದ ಸಾಕ್ಷ್ಯವಾಗಿ ಈ ಕೇಸಲ್ಲಿ ಪರಿಗಣಿತವಾಗಿದೆ. ಹೀಗಾಗಿ ಅತ್ಯಾಚಾರಕ್ಕೆ ಪೂರಕವಾಗಿ ಸಾಕ್ಷಿ ಹೇಳಿಕೆ ಅಂದ್ರೆ ಸಂತ್ರಸ್ತೆಯ ಹೇಳಿಕೆ ದಾಖಲಾಗಿದೆ, ಸ್ಪರ್ಮ್ ಕಲೆ ಸಿಕ್ಕಿದೆ, ಮತ್ತೆ ವಿಡಿಯೋ ಕೂಡ ಅಲ್ಲಿ ಪ್ರೂವ್ ಆಗಿದೆ. ಜೊತೆಗೆ ವಾಯ್ಸ್ ಕೂಡ ಪ್ರಜ್ವಲ್ ರೇವಣ್ಣ ಅನ್ನೋದು ಪ್ರೂವ್ ಆಗಿದೆ. ಜೊತೆಗೆ ಪ್ರಜ್ವಲ್ ಅಲ್ಲಿ ಮುಖ ಇರೋದಿಲ್ಲ, ಅಂದ್ರೆ ವಿಡಿಯೋ ಏನ್ ಮಾಡ್ಕೊಂಡಿರ್ತಾರೆ ಆ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಮುಖ ಇರೋದಿಲ್ಲ, ದೇಹದ ಒಂದು ಭಾಗದ ಒಂದು ವಿಡಿಯೋ ಮಾತ್ರ ಇರುತ್ತೆ. ಕೋರ್ಟ್ ಅಂದ್ರೆ ಈ ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರು ಆ ಫೋಟೋ ಜೊತೆಗೆ ಅವರ ವಿಡಿಯೋದನ್ನ ಫೋಟೋ ಮಾಡಿಸಿ PPT ಮಾಡಿಸಿ, ಜೊತೆಗೆ ವೈದ್ಯಕೀಯ ಪರೀಕ್ಷೆ ಸಂದರ್ಭದಲ್ಲೂ ಕೂಡ ಆ ದೇಹದ ಭಾಗದ ಫೋಟೋವನ್ನ ತಗೊಂಡು ಅದನ್ನ FSL ಗೆ ಕಳಿಸಿ ಅಲ್ಲಿ ಪರಿಶೀಲನೆಗೆ ಒಳಪಡಿಸ್ತಾರೆ. ಆಗ ಇದು ಆ ದೇಹದ ಅಂದ್ರೆ ಪ್ರಜ್ವಲ್ ದೇಹದ ಭಾಗನೇ ಅದು ಅನ್ನೋದು ಪ್ರೂವ್ ಆಗುತ್ತೆ. ಅದಾದ್ಮೇಲೆ ಹೈಕೋರ್ಟ್ ಅದನ್ನು ಕೂಡ ಪರಿಗಣಿಸಿದೆ, ಸಾಕ್ಷಿ ವಿಚಾರಣೆಯಲ್ಲೂ ಕೂಡ ಅದು ಬಂದಿದೆ. ಹೀಗಾಗಿ ಅದೆಲ್ಲವನ್ನ ಕೂಡ ಪರಿಗಣಿಸಿ ಇದು ಪ್ರಜ್ವಲ್ ರೇವಣ್ಣ ದೇಹನೇ ಅದ ಅಂತೇಳಿ ಕನ್ಸಿಡರ್ ಮಾಡಿ ಈ ಒಂದು ಶಿಕ್ಷೆ ಅಂದ್ರೆ ದೋಷಿ ಅಂತ ಹೇಳಿ ತೀರ್ಮಾನ ಮಾಡಲಾಗಿದೆ. ಹೀಗಾಗಿ ತಾಂತ್ರಿಕವಾಗಿ ಎವಿಡೆನ್ಸು ಮತ್ತೆ ಖುದ್ದಾಗಿ ಪ್ರತ್ಯಕ್ಷ ಸಾಕ್ಷಿ ಹೇಳಿಕೆ ಹೀಗೆ ಎಲ್ಲ ಹೇಳಿಕೆ ಜೊತೆಗೆ ತಾಂತ್ರಿಕ ಎವಿಡೆನ್ಸ್ ಮತ್ತೆ ಸ್ಪರ್ಮ್ ಎಲ್ಲವೂ ಕೂಡ ಸಿಕ್ಕಿದ್ರಿಂದ ಇದು ಪ್ರಜ್ವಲ್ ರೇವಣ್ಣ ಪಾಲಿಗೆ ಬಹಳ ಮುಳುವಾಯಿತು ಅಂತ ಹೇಳ್ಬೋದು. ಹೀಗಾಗಿನೇ ಕೋರ್ಟ್ ಯಾವುದೇ ಒಂದು ಅನುಮಾನಕ್ಕೆ ಎಡೆ ಇಲ್ದೇನೆ ದೋಷಿ ಅಂತೇಳಿ ಈಗ ಅಂತಿಮವಾಗಿ ತೀರ್ಮಾನ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್ ರಮೇಶ್. ತಾವೆಲ್ಲ ವಿವರಗಳನ್ನು ತುಂಬ ಚೆನ್ನಾಗಿ ಹೇಳಿದ್ರಿ. ನೋಡಿ, ಆಕೆಯ ಬಟ್ಟೆ ಇತ್ತು, ಆಕೆಯ ವಸ್ತ್ರ ಇತ್ತು ತೋಟದ ಮನೆಯಲ್ಲಿ. ಆಕೆ ಮೇಲೆ 2 ಬಾರಿ ಅತ್ಯಾಚಾರ ಅನಾಚಾರಗಳಾಗಿದ್ದವು. ಅದಾದಮೇಲೆ ಏನು ಅಂತಂದರೆ ಆಕೆ ಅಲ್ಲಿಂದ ನಾಪತ್ತೆ ಆದಳು. ನಾಪತ್ತೆ ಆಗಿ ಒಂದು ದಿವಸ ನನ್ನ ಬಟ್ಟೆಗಳಿದೆ, ನನ್ನ ಪಾತ್ರೆ ಪಡಗ ಇದೆ, ಬಟ್ಟೆಗಳಿದೆ, ತಗೊಂಡೋಗ್ಬೇಕು ಕೊಡಿ ಅಂತಂತಂದ್ರೆ ಇವ್ರು ಕೀ ಕೊಡಲಿಲ್ಲ. ಅಲ್ಲಿತ್ತು ನೋಡಿ, ಅಲ್ಲಿತ್ತು ಇವರ ಗ್ರಹಚಾರ. ಕೀ ಕೊಟ್ಟುಬಿಟ್ಟಿದ್ದಿದ್ರೆ ಅಯ್ಯಮ್ಮ ಅಲ್ಲಿಂದ ಎಲ್ಲವನ್ನೂ ಸಾಗಿಸ್ಬಿಡ್ತಾ ಇದ್ಲು, ಬಟ್ಟೆನೂ ಹೊರಟೋಗೋದು, ಸಾಕ್ಷ್ಯವೇ ಸಿಗ್ತಾ ಇರಲಿಲ್ಲ. ಆದರೆ ಅವತ್ತು ಕೀ ಕೊಡದೇ ಇದ್ದಿದ್ದಿದೆಯಲ್ಲ, ಇದೆಲ್ಲ ಕೇಸ್ ಆದಮೇಲೆ ಮತ್ತೆ ಪೊಲೀಸರು ಶೋಧ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಂಥ ಬಟ್ಟೆಗಳು, ಅಲ್ಲಿದ್ದಂಥ ಸ್ಪರ್ಮ್, ಅದು ಇದನ್ನು ಸಾಬೀತು ಮಾಡ್ತು. ಹೆಂಗಿದೆ ನೋಡಿ ಸಂಗತಿಗಳು. ಗ್ರಹಚಾರ ಬೆನ್ನು ಹತ್ತು ಬಿಟ್ಟರೆ ಹೆಂಗಿರುತ್ತೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು.